ವಿಧಾನಸಭೆ ಕಲಾಪದಲ್ಲಿ ಸದ್ದು ಮಾಡಿದೆ ರಾಮ ಮಂದಿರ ಜಟಾಪಟಿ. ಬಿಜೆಪಿಗೆ ರಾಮನನ್ನ ಗುತ್ತಿಗೆ ಕೊಟ್ಟಿಲ್ಲ ಅಂತ ಶಿವಲಿಂಗೇಗೌಡರು ಗುಡುಗಿದ್ದಾರೆ. ನೋಡಿ, ರಾಮ ಮಂದಿರದ ಜಟಾಪಟಿ ಡೈಲಿ ಸ್ವಲ್ಪನಾದರೂ ಅದು ಚರ್ಚೆಗೆ ಬಂದೇ ಬರುತ್ತೆ. ಕಾಂಗ್ರೆಸ್ MLA ಶಿವಲಿಂಗೇಗೌಡರು ಗುಡುಗಿದ್ದಾರೆ, ಬಿಜೆಪಿಗೆ ರಾಮನನ್ನ ಗುತ್ತಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಜೈ ಶ್ರೀರಾಮ್ ಅಂತ ಹೇಳಿ ಎಂದು ಕಾಲೆಳೆದ ಬಿಜೆಪಿ ಸದಸ್ಯರ ವಿರುದ್ಧ ಗರಂ ಆಗಿದ್ದಾರೆ. ನಾನು ಜೈ ಶ್ರೀರಾಮ್ ಅಂತೀನಿ, ಬಿಜೆಪಿಯವರಿಗೆ ರಾಮನನ್ನ ಗುತ್ತಿಗೆ ಕೊಟ್ಟಿಲ್ಲ, ನಿಮ್ಗೇನು ಟೆಂಡರ್ ಕೊಟ್ಟಿದ್ದಾರಾ? ರಾಮ ಮಂದಿರ ಕಟ್ಟೋಕೆ ಜಾಗ ಕೊಟ್ಟಿದ್ದು ನರಸಿಂಹರಾವ್ ಅಂದರೆ ಆಗಿನ ಪ್ರಧಾನಿಯಾಗಿದ್ದಂಥವ್ರು. ನಾವು ಶ್ರೀರಾಮನ ಭಕ್ತರೇ, ನಾವು ಪೂಜಿಸ್ತೇವೆ ಅಂತ ಶಿವಲಿಂಗೇಗೌಡರು ಹೇಳಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ರಾಮ ಮಂದಿರ ಜಟಾಪಟಿ ಸದ್ದು ಮಾಡಿದೆ. ಜೈ ಶ್ರೀರಾಮ ಘೋಷಣೆ ಕೂಗಿ ನೋಡೋಣ ಶಿವಲಿಂಗೇಗೌಡ್ರೆ ಅಂತೇಳಿ ಕಿಚಾಯಿಸ್ತಾರೆ ಬಿಜೆಪಿಯ MLAಗಳು. ಆ ಸಂದರ್ಭದಲ್ಲಿ ನನಗೇನು ಹೇಳಕ್ರಿ, ಜೈ ಶ್ರೀರಾಮ್, ನಾವು ರಾಮನನ್ನು ಪೂಜಿಸ್ತೇವೆ, ನಿಮ್ಗೇನು ಗುತ್ತಿಗೆ ಕೊಟ್ಟಿದ್ದೇವಾ ಅಂಥೇಳಿ ವಾಪಸ್ ಡಿಚ್ಚಿ ಕೊಡ್ತಾರೆ. ಯಾಕಂದರೆ BJPಯವರು ಇತ್ತೀಚೆಗೆ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅಂಥೇಳಿ, ಜೈ ಶ್ರೀರಾಮ್ ಅಂಥೇಳಿ, ಜೈ ಹನುಮಾನ್ ಅಂಥೇಳಿ ಈ ರೀತಿ ಕಿಚಾಯಿಸುವಂಥ ಕೆಲಸ ಜಾಸ್ತಿ ಆಗ್ತಾ ಇದೆ. ಹಾಗಾಗಿನೇ ನಾವು ಕೂಡ ದೇವರ ಆರಾಧಕರು, ದೈವಿ ಭಕ್ತರು, ನಾವು ಪೂಜೆ ಮಾಡ್ತೇವೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದಾರೆ. ಶ್ರೀರಾಮ ದೇವಸ್ಥಾನ ಭಾರಿ ಕಟ್ಸಿದ್ವಿ, ನೀವು ಕಟ್ಸಿದ್ವಿ, ಪ್ರಧಾನಮಂತ್ರಿಗಳು ಕಟ್ಸಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ, ಇಲ್ಲೂ ಹೇಳ್ತೀವಿ. ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನ ಕಟ್ಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ. ಜೈ ಶ್ರೀರಾಮ್ ಅಂತ ಹೇಳ್ರಿ ಗೌಡ್ರೆ. ನಾನು ಜೈ ಶ್ರೀರಾಮ ಅಂತೀನಿ, ಅದ್ರ ಬಗ್ಗೆ ಬಿಡ್ರಿ. ನಾನು ಎಲ್ಲಾ ದೇವರಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೀನಿ. ನಿಮ್ಗೇನ್ ರಾಮನ್ನೇನ್ ಗುತ್ತಿಗೆ ಕೊಟ್ಟಿಲ್ಲ, ಬಿಜೆಪಿಯವರಿಗೆ ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ. ಶ್ರೀರಾಮನ ಭಕ್ತರು ನಾವು, ಶ್ರೀರಾಮನ್ನ ನಾವು ಪೂಜಿಸ್ತೇವೆ. ಯಾರು ಜಾಗ ಕೊಟ್ಟರೆ? ನರಸಿಂಹರಾವ್, PV ನರಸಿಂಹರಾವ್ ಜಾಗ ಕೊಟ್ಟರು. PV ನರಸಿಂಹರಾವ್. ನೀವು ಅದು ಬಿಟ್ಬಿಟ್ಟು ಏನು ಗುತ್ತಿಗೆ ತಗೊಂಡರಂಗೆ PV ನರಸಿಂಹರಾವ್ ನೀವು ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಯಾತಕ್ಕೋಸ್ಕರ ಬಂದ? PV ನರಸಿಂಹರಾವ್ ಶ್ರೀರಾಮಚಂದ್ರ ರೇ ಇವ್ರೆ ಯಾಕ್ರಿ ಡಿಸ್ಟರ್ಬೆನ್ಸ್ ಮಾಡ್ತೀರಾ? ನೀವೊಂದು 3 ಜನ ಸುಮ್ಮನಿಲ್ಲಪ್ಪ. ನೀವು ಮಂಗಳೂರಿನವರು ಶ್ರೀರಾಮ ಭಕ್ತರು ಅಂತ ಕೊಡ್ತಾರೆ. ನಮ್ದಿಲ್ಲ, ನಮ್ ಪಾಲಿಸಿ ಇಲ್ವಲ್ಲ. ನಾವೆಲ್ಲ ನೋಡ್ರಿ, ನಿಮ್ಗೇನ್ ಹೇಳ್ದು, ನಾವು ನಮ್ಮ ಮುಖ್ಯಮಂತ್ರಿಗಳೇ ಜೈ ಶ್ರೀರಾಮ ಅಂದ್ರು. ಇನ್ನೇನಾಗ್ಬೇಕು ನಿಮ್ಗೆ? ನಾವೇನು ನಿಮ್ಗೆ ಶ್ರೀರಾಮನ್ನ ನಾವೇನಾರು ಯಾವತ್ತಾರ ಶ್ರೀರಾಮ್ ದೇವ್ರಲ್ಲ ಅಂತ ಹೇಳಿದಿವ? ಶ್ರೀರಾಮನ್ ತಗೊಂಡಿದ್ದೀವಿ. ನೀವು ರಾವಣನ ಭಕ್ತರಿದ್ದೀರಿ, ರಾವಣನ ಭಕ್ತರು ಸ್ವಲ್ಪ ಕೂರ್ರಿ, ನೀವೆಲ್ಲ ರಾವಣನ ಭಕ್ತರು. ನೀನು ನಾವ್ ಹೇಳಿದ್ವಿ. ಇವ್ರೆ ನಾವು ನಿಮ್ಮಿಗೆಲ್ಲ ಬಿಜೆಪಿ ರಾಮಲ್ಲ, ಶ್ರೀರಾಮ. ಇವರು ಶ್ರೀರಾಮ ಕಾಲ್ಪನಿಕ ಅಂತ ಹೇಳಿದ್ರ ಇಲ್ವಾ? ರಾಮನ ಬಗ್ಗೆನೇ ಹೇಳಾಚಾರ ಬಿಡಲ್ಲ. ಗೊತ್ತಿಲ್ಲ ನಿಮ್ಗೆ. ಪ್ರಿಯಾಂಕ್ ಖರ್ಗೆ ಅವ್ರ ಕಡೆ ನಾವು ರಾಮನ ಭಕ್ತರಿದ್ದಾರೆ.
ಕೊಡ್ರಿ. ಜೈ ಶ್ರೀರಾಮ್ ಅಂದ್ನಲ್ಲ. ಸಭಾಧ್ಯಕ್ಷರೇ ಒಂದೇ ನಿಮಿಷ. ರಾಮ ಕಾಲ್ಪನಿಕ ಅನ್ನುವಂತ ಮಾತನ್ನ ಹೇಳಿ ತಪ್ಪಿದ ಅಂತ ನಾವು ರಾಷ್ಟ್ರೀಯ